ಯೂಟ್ಯೂಬ್ ಚಾನಲ್ಗೆ ಇವಾಗ ಹೋಯ್ತಿದ್ದೀನಿ. ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇನ್ನು ಫುಲ್ ವಿಡಿಯೋ ನೋಡಿ, ಸೂಪರ್ ಆಗೈತೆ. ಒಂದಪ್ಪ ನೋಡಿ ಇಲ್ಲ ಅಂದ್ರೆ ಇನ್ನೊಂದಪ್ಪ ನೋಡ್ಬೇಕು ಅನಿಸ್ತದೆ, ಆ ಮಟ್ಟಿಗೆ ಐತೆ ಗಾಯ್ಸ್. ಇದೆಲ್ಲ ಇವು ಹೊಡಿಬೇಕು. ಇಲ್ಲವೆ ಇಲ್ಲೆಲ್ಲ ಅವೆ. ಗ್ರಾಮ್ ಪ್ರೂಫ್ ಹೊಡಿಬೇಕು. ಗ್ರಾಮ್ ಪ್ರೂಫ್ ಹೊಡಿಬೇಕು ಮೇಲೆ ಕೆಳಗೆ. ಅಚ್ಚ ಅವನ್ ಬರೋಣ, ಇನ್ನೊಬ್ಬ ಪಾರ್ಟಿ ಬರೋಣ. 3 ಆರ್ ಸೇರ್ಕೊಂಡು ಇದೆಲ್ಲ ಹೊಡೆದು ಇದು ಗ್ರಾಮ್ ಪ್ರೂಫ್ ಹೊಡೆದು ಫಿನಿಶ್ ಮಾಡ್ಬೇಕು. ಮೇಲೆ ಹೋಯ್ತೆ ಇಷ್ಟಿಗೆ. ಇದು ಎಲ್ಲ ಕಸ ಗೀಸ ಗುಡ್ಸೋರ, ಕಪಡ ಬಟ್ಟೆ ಚೇಂಜ್ ಮಾಡ್ಕೊಂಡು ಇದೆಲ್ಲ ಹೊಡಿಬೇಕು. ನೋಡಿ ಗಾಯ್ಸ್, ಪರಿಸರ ಹೆಂಗೈತೆ. ಗೈಸ್ ಗಾಳಿಪಟ ಹೊಡಿತಾರ ಕೊತ್ಕು ಚಳಿ. ಕಪಡ ಚೇಂಜ್ ಮಾಡ್ಕೊಂಡು ಇನ್ನು ಕುಡಿಕ್ ನೀರು ಇಲ್ಲೊಂದ್ ಸ್ವಲ್ಪ ಐತೆ. ಕುಡಿಕ್ ನೀರು ಎಲ್ಲೇನ್ ಮಡಗಿದಾರೋ ಇವೆಲ್ಲ ನಾನು ಗೈಸ್ ಮಾಡಿರೋದು. ಸಿಂಪಲ್ ಆಗಿರ್ಲಿ ಅಂದ್ರು ಅದಕ್ಕೋಸ್ಕರ ಪಾಲಿಶ್ ನಾವು ಗೈಸ್ ಮಾಡಿರೋದು. ಪೂರ ಚೆನ್ನಾಗಿದ್ದೀರಾ? ಡ್ರೆಸ್ ಇದು ಇನ್ನು ಪಾಲಿಶ್ ಇದು ಬಾಕಿ ಐತೆ ಮಾಡ್ಬೇಕು. ಕಿಟಕಿ ಆಗಿದೆ ಇದು ಮೊದಲು ಡ್ರೆಸ್. ಪಾನಿ ಏನ್ ಮಡಗಿದ್ದಾರೆ ಇದು ಗೈಸ್. ನೀರ ಬ್ಯಾಗ್ ತಗೋಬೇಕು. ಓಕೆನಾ? ಗೈಸ್ ಮನೆ ಓನರ್ ಬಂದ್ರು. ಅವರೇ ಮನೆ ಓನರು. ಮನೇಲವ್ರೆ. ಗ್ರಾಮ್ ಪ್ರೂಫ್ಗೆ ಕಲರ್ ಹಾಕಿ ಮಿಸ್ ಮಾಡ್ತಾ ಇರೋದು. 3 ಟ್ಯೂಬ್ ಹಾಕೋದ್ ಮಿಸ್ ಮಾಡ್ತಾ ಇರೋದು. ಮನೆ ಓನರು ಡಾರ್ಕು ಕಮ್ಮಿ ಜಾಸ್ತಿ ಇರ್ಲಿ ಅಂತ ಕುತ್ಕೊಂಡು ಹೇಳ್ಕರ್ತಾವ್ರೆ. ನಾವು ಕಲ್ಸ್ಕೊತಾವೆ. ನೀಟಾಗಿ ಕಲ್ಸ್ಕೊಂಡು ಹೋಗಿ ಹೊಡಿದು. ಯಾರಿಗೆ ಅಂದ್ರೆ ನೆಲಕ್ಕೆ ಹೊಡಿದು ಅಂದ್ರೆ ಏನು 7 ಗಂಟೆ ಇರ್ಬೇಕು. ಫೈನಲ್ ಆಗಿ ಹಿಂಗ್ ಬತ್ತು ಫುಲ್ಲು. ಇದು ಪ್ಯಾಚೋನೆ. ಇದು ಇವಾಗ ಹೊಡೆದಿದ್ದು ಸ್ಟೂಲ್ ಬಿಟ್ಟೋಗಿತ್ತಲ್ಲ, ಅದು ಇನ್ನೊಂದ್ ಕೋಟ್ ಹಾಕಿರೋದು. ಇದು ಸುಮ್ನೆ ಅದು 2 ಕೋಟ್ ಹೊಡೆದಿದ್ದು. ಹತ್ತು ಮೇಲೆ ಸ್ಟೂಲ್ ಬಿಟ್ಟೋಗಿತ್ತಲ್ಲ, ಹತ್ತು ಮೇಲೆ ಹೊಡೆದಿರೋದು ಇದೆಲ್ಲನೂ. ಫೈನಲ್ ಆಗ ಹಿಂಗ್ ಬತ್ತು ಬ್ರೋ. ನಾನು ಈ ಫೋನ್ ಅಲ್ಲಿ ವಿಡಿಯೋ ಮಾಡ್ದೆ. ಅವರು ಯಾವ್ದೋ 10,000 ರೂಪಾಯಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಗಾಯ್ಸ್. 1,000 ರೂಪಾಯಿ ಅದು. ಇಲ್ಲಿ ಕ್ಯಾಪ್ ಐಫೋನ್ ತರ ಕ್ಯಾಪ್ ಹಾಕಿರೋದು. ಏನಾರ ಐಫೋನ್ ಬುಡೂರಪ್ಪ ನಮ್ಮ ಬುಡೂರ ಬ್ರೋ ನಮ್ಮ ಏನ ಇನ್ನೊಂದಪ್ಪ ಹೇಳಕ್ಕ ಪೋಸ್ಟ್ ಮಾಡಿಕ್ಕಿವ ಅಂತ ಯೂಟ್ಯೂಬ್ ಚಾನಲ್ ಬಿಡ್ತೀನಿ ಬ್ರೋ. ಗೈಸ್ ನೋಡು ಬನ್ನಿ, ನಮ್ಮ ತಾತ ನಮ್ಮ ಅಜ್ಜಿ ಏನ್ ಮಾಡ್ತಿದ್ದಾರೋ ನೋಡ್ ಮೈ ಹೋಗಿ. ನಮ್ಮ ತಾತ ಹುಲು ಕುಯ್ಕ ಬಂದು ಗೊತ್ತಿಲ್ಲ ಗೈಸ್. ಈ ಚಪ್ಲಿಗಳ ಯಾರೋ ತಂದ್ಬಿಡ್ತಾರ ಗೈಸ್. ನಾನು ಇವಾಗ ಟೂಲ್ ಬಿಸಾಕ್ತಾನೆ. ಬಿಸಾಕ್ತಾನೆ. ಚೆನ್ನಾಗಿರೋದು ಬೇಡ ಬಿಡಿ, ಇಲ್ಲೇ ಮಾಡ್ಕೊಮ. ಇವು ಹಸುಗಳು. ಇದು 10 ಕರ, ಇದು 10 ಕರ ಗೈಸ್. ಹಾಳು ಕುಡಿತವೆ. ಇದು ದೊಡ್ಡ ಕರ 10 ಕರ ಗೈಸ್. 10 ಕರ ಇದು ಮೊದ್ಲು ಇದಾಗಿತ್ತು ಗೈಸ್, ಹುಷಾರಿ ಇರ್ಲಿಲ್ಲ. ಇವಾಗ ವಾಸಿಯಾಗಿದೆ ಇದು. ಎಲ್ಲ ಮಾರ್ಕ್ ಹಂಗೆ ಉಳ್ಕೊಂಡದೆ. ಒಳ್ಳೆ ಸ ಇದು ಸೀಮೆ ಸ
ನಿಮಗೂ ಗೊತ್ತು ಅಲ್ವಾ. ಅವರು ನಮ್ಮ ತಾತ, ಅವ್ರು ನಮ್ಮ ತಾತ. ಮತ್ತೆ ಚಪ್ಪಲಿ ಬಿಸಾಕ್ ಕೊಡ್ತಲ್ಲ ಅನ್ಕೊಂಡ್ ಹುಡಿಕವತ್ ಅಲ್ಲಿಂದ ಗೈಸ್. ಮುಚ್ಕೊಂಡ್ ನಿಂತ್ಕೊಂತ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ದಲ್ಲ ಕಬಡ್ಡಿ ನೀನು ಬೇಕಾದ್ರೆ ಯಾರನ್ನ ಮಾಡ್ಕೋ. ಕೆಲ್ಸ ಇಲ್ಲ. ಆಮೇಲೆ 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 ಬತ್ತಾ ಇರ್ಬೇಕು ಇನ್ನೇನು ಅಂತ. ಹಾ ಆಯ್ತು ಸದ್ದು. ಸರಿ ಗೈಸ್ ಇನ್ನೊಂದು. ಸರ್ರ ಹೊಡೆದಿರ್ತ ಗೈಸ್ ತಲೆಗೆ ಎಲ್ಲ ಮತ್ತೇನೆ ಬೇಕತ್ತ ಇರೋದು. ಬನ್ನಿ ಇನ್ನು ಗೊತ್ತಾ, ಇನ್ನು ಬೇರೆ ಮನೆ ತಕೊಂಬಲ್ಲ, ಅಲ್ಲಿ ಏನೇನ್ ನಡೀತಿದ್ದೋ ಹೋಗಿ ಚೆಕ್ ಮಾಡಮ್ಮ. ನಮ್ ಗೋರಮ್ ಎಲ್ಲಿರೋದು ಅಂತ ಗೊತ್ತಿಲ್ಲ, ನೋಡಮ್ ಬರೀ. ಲೆಟ್ಸ್ ಗೋ. ಅವತ್ತಿಂದ ಗಾಡಿ ಬೀಳಿಸ್ತಾನೆ, ಯಾವ ಮಟ್ಟಿಗೆ ಬೀಳಿಸ್ತಾನೆ ಅಂದ್ರೆ ಅಯ್ಯೋ ರಾಮ. ನೋಡಿ ಇಲ್ಲಿ ಮರ ಉಂಟೋ ಮಟ್ಟಿಗೆ ಬೀಳಿಸ್ತಾರೆ ಗಾಡಿ. ಸೂರ್ಯ ನಮ್ಮ ಅಜ್ಜಿ ನಮ್ಮಮ್ಮ ಅಲ್ಲೊಬ್ರವ್ರೆ. ನಮ್ಮಮ್ಮ ಅಲ್ಲಿ ರೋಡ ಕೂತ್ಕೊಂಡು ಏನೋ ಪಾರ್ರೆ ಗಿರ್ರೆ ಬೆಳಗ್ತಾರೆ. ಊರು ಪಾರ್ರೆ ಬೆಳಗ್ತಾರೆ. ಅಕ್ಕ ತಂಗಿ ಬರ್ತಾರಲ್ಲ ಬೆಳಗ್ತಾರೆ. ಏನೋ ಮಾತಾಡಕ್ಕೆ ಬರೋದಿವಲ್ಲ ನಿನ್ಗೂ ಇನ್ನೂ. ಹಂಗೆ ನೋಡಿ ಯಶ್ ಅವರು ತಂಗಿ ಊರು ಅಕ್ಕ ಊರಿಬ್ರು ರಿಂಗ್ ಅಂತ ಮುಗೀತ್ ನನ್ ಕತೆ ಗಾಯ್ಸ್. ಹೆಂಗ ಆಡ್ತಾರೆ ನೋಡಿ ಗಾಯ್ಸ್. ಡೈಲಾಕು ಯಾರು ಡೈಲಾಕು? ಒಂದ್ ಡೈಲಾಗ್ ಹೇಳ ಏನಾರ ಇನ್ನೊಂದು. ಯಾರೇ ಹೇಳ್ತೀನಿ ಅಮ್ಮಕ್ಕ. ಟಿವಿಗೆಲ್ಲ ಹಾಕಿಸ್ತೀನಿ ಹಾಕು. ಒಂದ್ ಡೈಲಾಗ್ ಹೇಳು. ಹಾ ನೋಡಿ ಗೈಸ್, ಒಂದ್ ಡೈಲಾಗ್ ಅವತ್ತೊಂದು ಹೇಳ್ತಾ ಅದು ಹೇಳಿಸ್ತೀನಿ ರೀ. ಹೇಳವ ಯಾವ್ದಾವತ್ತೊಂದ್ ಡೈಲಾಗ್ ಹೇಳ್ತೀರಲ್ಲ ಹೇಳವ. ಹೇಳವ. ಹೇಳು. ಜೋರಾಗಿ ಹೇಳ್ಬೇಕು. ಸಣ್ಣ ಕೇಳಿಸ್ತೀರ. ಆಯ್ತು, ಮನೆ ಒಳಗ್ ಬಂದ್ಮೇಲೆ ಹೇಳ್ತೀನಿ. ಹೇಳವ. ನಮ್ ಗೋರಮ್ಮ ಹೇಳಿಲ್ವೇ, ಇದು ನಮ್ ಲಕ್ಷ್ಮಮ್ಮ ಇದು ಇದು ಅವತ್ತು ಅತ್ತೆ ಸೊಸೆ ಏನೇನು ಹೇಳಲಿಲ್ಲ ಅವತ್ತು. ಹೇಳು. ಆಯ್ತು ಅಲ್ಲಿ. ಹೇಳಮ್ಮ. ಒಬ್ಬ ಮಗನ ಯಾಕಡದೆ ನನ್ನವ್ವ ಮುದ್ದಿನಿಂದ ನಾ ಸಾಗಿ ಸರಿಬಿ ನೂರಾರು ಮಕ್ಕಳೆಂದು ಒಬ್ಬ ಮಗನ ಆಡೋದು ಸಾಕಿ ಸಲುಬಿ ಹೆಂಡತಿ ಬಂದ ಮೇಲೆ ಅವ್ವ ಅಪ್ಪ ದೂರಾರಾದರು ಹಣ ಸೊಸು ಸಂದಾಗೆ ಇರಿಯಲು ದೇವರಲ್ಲಿ ಬೇಡಿ ಅವಳು ಬೀದಿಲಿ ಪ್ರಾಣ ಬಿಡ್ತಾಳು. ಜೋರಾಗಿ ಹೇಳಿರಿ, ಇನ್ನು ಸೂಪರ್ ಆಗಿರೋದು ಗೈಸ್. ಸ್ವಲ್ಪ ಹೇಳಿರೋದು ಸಿದ್ಧಾನಕ್ಕೆ ಮನೆಗೆ ಒಮ್ಮೆ ಹೇಳಿಸ್ತೀನಿ, ಓಕೆನಾ? ಅಲ್ಲಿ ಬರ್ತೀನಿ ಇರವ. ಹಿಂಗ ಸುಮ್ನೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಬರ್ತೀನಿ ಇರವ ಅನ್ಕೊಂಡ್ ಕಡಿತಾ ಇರ್ಬೇಕು. ಸುಮ್ನೆ ಏನ್ ಕೂತಾರ ಕೆಲ್ಸಕ್ಕಿಲ್ಲ. ಗೈಸ್ ಹೇಳೋದಂತ ಇವಾಗ ಅಕ್ಕ ಹೇಳ್ತೀನಿ ಮನೆ ಹೆಂಗಿರ್ತದ ಗೊತ್ತಾ. ಒಳಗೆ ಇವಾಗ ಈಚೆ ಅಲ್ಲಿ ಜನರು ಇದು ಏನನ್ನು ಅನ್ಕೋತಾರೆ ಏನೋ ಹೇಳಿಲ್ಲ. ಇವಾಗ ಸಕ್ಕತ್ತಾಗಿ ಹೇಳಿಸ್ತೀನಿ ಇರಿ ಗೈಸ್. ಇಲ್ಲಾರೆ ಬಾ ಕಟ್ಲೆ ಬಾವ ಇಲ್ಲಿ ಕಟ್ಲೆ ಬಾವ. ಜೋರಾಗಿ ಹೇಳ್ಬೇಕು. ಇರವ ಗೈಸ್. ಇರೋ ಇರೋ. ಹತ್ತಾರು ದೇವರಿಗೆ ನೂರಾರು ಅರಿಕೆ ಕೊಟ್ಟು ಒಬ್ಬ ಮಗನಾಡೆದೇನೋ ಯಾಕಡದೆ ನನ್ನವ್ವ ಮುದ್ದಿನಿಂದ ಸಾಕಿ ಸಲಿಬಿವ. ಹತ್ತಾರು ದೇವರಿಗೆ ನೂರಾರು ಅರಿಕೆ ಕೊಟ್ಟು ಒಬ್ಬ ಮಗನ ನಡದೆ ಮುದ್ದಿನಿಂದ ಸಾಕಿದೆ ನಾನು. ಹತ್ತಾರು ದೇವರಿಗೆ ನೂರಾರು ಹರಕೆ ಕೊಟ್ಟು ಮಡದಿ ಬಂದ ಮೇಲೆ ಬೀದಿ ಪಾರುವಾದಾಳು.
ಮಗ ಸೊಸೆ ಚೆನ್ನಾಗಿ ಇಡು ಎಂದು ದೇವರಲ್ಲಿ ಬೇಡಿದಳು. ತಾಯಿ ಬೀದಿಲ್ಲಿ ಸತ್ತಾಳೋ, ಅವಳು ಬೀದಿಲ್ಲಿ ಸತ್ತಾಳೋ. ಯಾಕಡದೆ ನನ್ನವ್ವ ಮುದಿನಿಂದ ಸಾಗಿದೆ ನಾನು. 10 ದೇವರಿಗೆ 100 ಹರಕೆ ಕೊಟ್ಟು ಒಬ್ಬ ಮಗನ ನಡೆದು. ಮಗ ಸೊಸೆ ಚೆನ್ನಾಗಿ ಹಿಡು ಎಂದು ದೇವರಲ್ಲಿ ಬೇಡಿದಳು. ಅವಳು ಅನ್ನವಿಲ್ಲದೆ ಬೀದಿಲ್ಲಿ ಸತ್ತಾಳು. ಅವಳು ಅನ್ನವಿಲ್ಲದೆ ಬೀದಿಲ್ಲಿ ಸತ್ತಾಳೋ. ಓಲಾ ಗೈಸ್, ನೀವು ಮದ್ವೆ ಆಗ ಹುಷಾರಾಗಿ ಅಂತ ಬಂದಿದ್ದೀನ. ಗೈಸ್, ಅವ್ರಮ್ಮ ಗೈಸ್, ಅವ್ರ ಮಗ ಗೈಸ್, ಅವನ್ ಮಗ ಗೈಸ್ ಸೀಮಾ. ಗೈಸ್, ಯೂಟ್ಯೂಬ್ ಚಾನಲ್ ಮಾಡ್ತಿರೋದಲ್ಲ ಇವ್ರು. ನೋಡಿ ಗೈಸ್, ಅಪ್ಪ ಮಕ್ಕ ಹೆಂಗಿದ್ದಾರೆ ನೋಡಿ ಗೈಸ್. ನನಗೆ ತಿರ್ಕ ಬೈತಾನೆ ಗೈಸ್ ಸೀಮಾ. ನಮ್ಮಣ್ಣ ಹೆಸರು ದಾಸ, ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ ಮಷಣದಲ್ಲೇ ವಾಸ. ನಿಂಗೆ ಮನೆ ಬೇಕು ಮಷಣ ಬೇಕಾ ಡಿಸೈಡ್ ಮಾಡಲ್ಲೇ. ನಮ್ಮ ಶಿಷ್ಯ ಗೈಸ್ ಸೀಮಾ, ಶಿಷ್ಯ ಅಲ್ಲ ಏನ ನಮ್ಮ ಮಾವ ಅಲ್ಲ ಅನ್ನಲ್ಲ. ಕರ್ಕೊಯ್ತೀನಿ ನಾನು, ಬಾ ತಿಂಡಿ ಕೊಡ್ತೀನಿ ನಾನು. ಆಯ್ತು ಯಾಕ ಆಯ್ತು. ನಾನೇನಾಗ್ಬೇಕು ನಿನ್ಗೆ? ನಾನೇನಾಗ್ಬೇಕು ನಿನ್ಗೆ? ನಾನೇನಾಗ್ಬೇಕು? ಅಷ್ಟು ಹೇಳ್ತಾರ ಗೈಸ್. ಅವರು ಕ್ಯಾಮ್ರಾ ಅಂತ ಅಕ್ಕಿ ಆಡ್ತಾ ಇಲ್ಲ ಗೈಸ್. ನಮ್ಮ ಅಜ್ಜಿ ಕಾಯಿ ಸುಳಿತಾ ಇರೋದು. ಅವರು ಒಂದು ಕವನ ಹೇಳಿದ್ರು ಗೊತ್ತಾ? ಏನದು ಅತ್ತೆ ಸತ್ತಿದ್ದು ಕವನ ಹೇಳಿದ್ರು. ಸೂಪರ್ ಆಗಿತ್ತು. ಅವ್ರ ಅಕ್ಕರು ಹೆಂಗ್ ಹೇಳಿದ್ರು? ಹೆಂಗ್ ಕಂಡದು ಗೈಸ್? ಗೈಸ್, ನನಗೆ ಎದ್ರಿ ಕನ್ನಡ ಬಿಟ್ಟಾರ ಗೊತ್ತಿಲ್ಲ. ನಾನು ಕ್ಯಾಮ್ರಕ್ಕೆ ಪಕ್ಕ ಎಲ್ಲ ಚಿಲ್ಲಂಪಲ್ಲಿ ಮಕ್ಕನೇ ತೋರ್ಸೋದಿಲ್ಲ ಅಂತಾರೆ ಗೈಸ್. ಮಕ್ಕನೇ ತೋರ್ಸೋದಿಲ್ಲ ಅಂತಾರೆ ಗೈಸ್. ಅವರು ನಮ್ಮ ಹತ್ತರ ಏನೋ ಮಾಡ್ತಾರೆ ಗೈಸ್. ಹೌಸ್ ಕೊಯ್ತಾರೆ ನಾವು ಬಂದಸ್ನ ಏನೋ ಗೊತ್ತಿಲ್ಲ ಗೈಸ್. ಮಕ್ಕಸೆ ಅಂತ ಗೈಸ್. ಏನ್ ಮಾಡೋದು ಅವರೇ ಗೈಸ್. ನಮ್ಮ ಮತ್ತೆ ಬಂದು ಇದು ಹೊಸದಲ್ಲಿ ತರುಣ ಅಂತಿತ್ತು ಗೈಸ್. ಇವಾಗ ಏನೋ ನೀನು ಹಂಗೋ ಹಿಂಗೆ ಅಂತ ಅಂತಾರೆ ಗೈಸ್. ಗೊತ್ತಾಯ್ತಾ ಗೈಸ್? ಇವರೆಲ್ಲ ಓದ್ಕೋತಾರೆ ಗೈಸ್. ಅವರೆಲ್ಲ ಬರೀ ನಾಯ ಮಾಡ್ತಿದ್ದೇನು ಬರೀ ನೀನು ಇಲ್ಲಂದ್ರೆ ಇವಳು ಸುಮ್ ನೋಡಿ ಬತ್ತಳ ಗೈಸ್. ಇವಳು ಧನು ಅಂತ ಮೀಟರ್ ಬೇಕು. ಮೀಟರ್ ಊರು ಯಾವ್ದೋ ಇತ್ತಲ್ಲಿ ಯಾವ್ದೋ ಒಂದು ಹೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ.